ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸೊ ಯಾರ್ಯಾರು ನಮ್ಮ ಸ್ನೇಹಿತರು ಈ ನಮ್ಮ ಕರ್ನಾಟಕ TET ಎಕ್ಸಾಮ್ನ ಒಂದು ತಯಾರಿನ ಯಾರ್ಯಾರು ಮಾಡ್ತಾ ಇದ್ದೀರೋ ಸೊ ಅವರಿಗೋಸ್ಕರ ಒಂದು ಉಪಯುಕ್ತವಾದಂಥ ಒಂದು ಕ್ಲಾಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೂ ತಮಗೆ ಒಂದು 9 ಚಾಪ್ಟರ್ದ ಫಿಸಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು 9 ಚಾಪ್ಟರ್ಸ್ದ ವಿಡಿಯೋಸ್ಗಳನ್ನ ತಮಗೆ ಕೊಟ್ಟಿದ್ದೀವಿ. ಸೊ ಅದರ ಲಿಂಕ್ ಕೆಳಗಡೆ ಇರುತ್ತೆ, ಅಲ್ಲಿ ಹೋಗಿ ತಾವು ಆ ಕ್ಲಾಸ್ನ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಫಿಸಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ನಂಬರ್ 10 ಚಲನಶಾಸ್ತ್ರ ಅಂತ ಬರುತ್ತೆ. ಸೊ ಈ ಚಲನಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಯಾವ ರೀತಿ ಬರುತ್ತವೆ ಮತ್ತು ಅವುಗಳನ್ನು ನಾವು ಯಾವ ರೀತಿ ಒಂದು ಸ್ಟಡಿಯನ್ನು ಮಾಡಬೇಕು. ಚಲನಶಾಸ್ತ್ರ ಅಂದ್ರೆ ಏನು? ಡೈನಾಮಿಕ್ಸ್ ಅಂತ ಕರಿತೀವಿ. ಏನು ಡೈನಾಮಿಕ್ಸ್ ಅಂತ ಇದಕ್ಕೆ ನಾವು ಕರಿತೀವಿ. ಡೈನಾಮಿಕ್ಸ್ ಅಂದರೆ ಚಲನಶಾಸ್ತ್ರ. ಸೊ ಈ ಚಲನಶಾಸ್ತ್ರ ಅಂದ್ರೆ ಏನು? ಆ್ಯಕ್ಚುಲಿ ಚಲನಶಾಸ್ತ್ರ ಅಂದರೆ ಯಾವುದೇ ಒಂದು ವಸ್ತು ಚಲಿಸುತ್ತಿರುವ ಜಡ ವಸ್ತುವಿನ ಮೇಲೆ ಹೊರಗಿನ ಬಲವನ್ನು ಪ್ರಯೋಗಿಸಿದಾಗ ಅದರ ದಿಕ್ಕಿನಲ್ಲಿ ಹಾಗೂ ಸ್ಥಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಕುರಿತಂತ ಏನು ಅಧ್ಯಯನ ಮಾಡ್ತೀವಲ್ವಾ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ಚಲನಶಾಸ್ತ್ರ ಅಂತ ಕರಿತೀವಿ. ಈ ಚಲನಶಾಸ್ತ್ರದಲ್ಲಿ ನಿಮಗೆ ಚಲನೆ ಅಂತಕ್ಕಂಥ ಅಂದರೆ ಏನದು ಬರುತ್ತೆ. ಯಂತ್ರ ವಿಜ್ಞಾನ ಅಂದರೆ ಮೆಕ್ಯಾನಿಕ್ಸ್ ಅಂದ್ರೆ ಏನು ಬರುತ್ತೆ. ವಿಶ್ರಾಂತಿ ಅಂದರೆ ರೆಸ್ಟ್ ಅಂದರೆ ಏನು ಬರುತ್ತೆ. ಸೊ ಫೋರ್ಸ್ ಅಂತಕ್ಕಂಥದ್ದು ಬರುತ್ತೆ. ಆಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಬರುತ್ತೆ. ಸೊ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಯಾವ ಥರ ಬಂದಿರುತ್ತೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡುವ. ಸೊ ಇಲ್ಲಿ ಚಲನೆ ಅಂದರೆ ಏನು? ಮೋಷನ್ ಅಂತ ಕರಿತೀವಿ. ಅಂದರೆ ಒಂದು ಕಾಯದ ಸ್ಥಾನಕ್ಕೆ ಹೋಲಿಸಿದಾಗ ಮತ್ತೊಂದು ಕಾಯದ ಸ್ಥಾನದಲ್ಲಾಗುವ ಕಾಲದೊಂದಿಗಿನ ಒಂದು ಬದಲಾವಣೆಯನ್ನು ನಾವು ಚಲನೆ ಅಂತ ಕರಿತೀವಿ. ಮೋಷನ್ ಅಂದರೆ ಒನ್ ಪ್ಲೇಸ್ ಟು ಬೇರೆ ಒಂದು ಪ್ಲೇಸ್ಗೆ ಏನಾದರೂ ಮೂವ್ಮೆಂಟ್ ಆದರೆ ಅದಕ್ಕೆ ನಾವು ಮೋಷನ್ ಅಂತ ಕರಿತೀವಿ. ಇನ್ನು ಯಂತ್ರ ವಿಜ್ಞಾನ ಅಂದರೆ ಮೆಕ್ಯಾನಿಕ್ಸ್ ಅಂತ ಬರುತ್ತೆ. ಮೆಕ್ಯಾನಿಕ್ಸ್ ಅಂದ್ರೇನು? ಯಾವುದೇ ಒಂದು ವಸ್ತು ಇರ್ತಲ್ಲ, ಸೊ ಆ ವಸ್ತು ಹೊರಗಿನ ಬಲಕ್ಕೆ ಒಳಪಟ್ಟಾಗ ಅದರ ವರ್ತನೆ ಕುರಿತಾದಂಥ ಒಂದು ಅಧ್ಯಯನ ಮಾಡುವ ವಿಜ್ಞಾನ ವಿಭಾಗವನ್ನು ನಾವು ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ ಅಥವಾ ಯಂತ್ರ ವಿಜ್ಞಾನ ಅಂತ ಹೇಳ್ತೀವಿ. ಇನ್ನು ವಿಶ್ರಾಂತಿ ಅಂದರೆ ರೆಸ್ಟ್ ಅಂತ ಬರುತ್ತೆ. ರೆಸ್ಟ್ ಅಂತಕ್ಕಂಥದ್ದನ್ನು ನಾವು ಯಾವಾಗ ಅಂತೀವಿ ಅಂದರೆ ಕಾಲದೊಂದಿಗೆ ತನ್ನ ಸುತ್ತಲಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡದೇ ಇರುವ ವಸ್ತುವಿಗೆ ವಿಶ್ರಾಂತಿ ಅಂತ ಹೇಳ್ತೀವಿ ನಾವು. ಹೌದಾ? ಸೊ ವಿಶ್ರಾಂತಿ ಅಂದರೆ ರೆಸ್ಟ್. ಸೊ ಯಾವುದೇ ಒಂದು ವಸ್ತು ರೆಸ್ಟ್ ಪೊಸಿಷನ್ನಲ್ಲಿ ಏನಾದರೂ ಇದ್ದರೆ ಅದಕ್ಕೆ ನಾವು ರೆಸ್ಟ್ ಆಬ್ಜೆಕ್ಟ್ ಅಥವಾ ರೆಸ್ಟ್ನಲ್ಲಿರ್ತಕ್ಕಂಥ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಈ ಒಂದು ಚಲನಶಾಸ್ತ್ರದಲ್ಲಿ ಒಂದು ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಫಸ್ಟ್ ಒಂದು ಕ್ವಶನ್ನ ನಾವು ನೋಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ, ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿದರೆ ಅಂತಹ ಚಲನೆಯನ್ನು ಏನು ಅನ್ನುವರು. ನೋಡಿ, ಒಂದು ವಸ್ತು ಇದೆ, ಆ ವಸ್ತು ಒಂದು ಸರಳವಾದಂಥ ಒಂದು ರೇಖೆಯಲ್ಲಿ ಅದರ ಒಂದು ಚಲನೆ ಆಗ್ತಾ ಇದೆ. ಸೊ ಆ ಒಂದು ಚಲನೆಗೆ ನಾವು ಯಾವ ಚಲನೆ ಅಂತ ಕರಿತೀವಿ ಅಂತ ಒಂದು ಪ್ರಶ್ನೆ ಇದೆ. ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿದರೆ ಅಂತಹ ಚಲನೆಯನ್ನು ಏನು ಎನ್ನುವರು. ನೋಡಿ ಆಪ್ಷನ್ ನೋಡಿ, ನೇರ ಚಲನೆ ಇದೆ, ವಕ್ರ ಚಲನೆ ಇದೆ, ಭ್ರಮಣ ಚಲನೆ ಇದೆ, ಆವರ್ತ ಚಲನೆ ಇದೆ. ಸೊ ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ನೇರ ಚಲನೆ ಅಂತ ಹೇಳ್ತೀವಿ. ನೇರ ಚಲನೆಗೆ ನಾವು ಏನಂತ ಕರಿತೀವಿ? ಲೀನಿಯರ್ ಮೋಷನ್ ಅಂತ ಹೇಳ್ತೀವಿ. ಏನು? ಲೀನಿಯರ್ ಮೋಷನ್ ಅಂತ ಕರಿತೀವಿ. ಹೌದಾ? ಲೀನಿಯರ್ ಮೋಷನ್. ಈ ಲೀನಿಯರ್ ಮೋಷನ್ ಅಂದ ಕೂಡಲೇ ಅಂದರೆ ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿದರೆ ಆ ಒಂದು ಚಲನೆಯನ್ನು ನೇರ ಚಲನೆ. ನೇರವಾಗಿ ಚಲಿಸ್ತೇವೆ ಅಲ್ವಾ? ಸರಳ ರೇಖೆ ಅಂದ್ರೇನು? ನೇರ ಚಲನೆ. ಸೊ ನೇರವಾಗಿ ನಾವು ಚಲಿಸ್ತಾ ಇದ್ರೆ ಅದಕ್ಕೆ ನಾವೇನಂತೀವಿ? ಸರಳ ರೇಖೆಯಲ್ಲಿ ಚಲಿಸ್ತಾ ಇದ್ರೆ ನೇರ ಚಲನೆ ಅಂತ ಕರಿತೀವಿ. ಇನ್ನು ವಕ್ರ ಚಲನೆ ಅಂತ ಬರ್ತೇವೆ. ವಕ್ರ ಚಲನೆ ಅಂದ್ರೇನು? ಕರ್ವಿ ಲೀನಿಯರ್ ಮೋಷನ್ ಅಂತ ಕರಿತೀವಿ. ಕರ್ವಿ. ವಕ್ರ ಅಂದರೆ ಏನೋದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಕರ್ವಿ ಅಂತ ಕರಿತೀವಿ. ಕರ್ವ್ ಅಥವಾ ಕರ್ವಿ. ಸೊ ಕರ್ವಿ ಲೀನಿಯರ್ ಮೋಷನ್ ಅಂತ ಹೇಳ್ತೀವಿ. ವಕ್ರ ರೇಖೆಯಲ್ಲಿ ಇರ್ತಕ್ಕಂಥ ಚಲನೆಯನ್ನ ನಾವೇನಂತ ಕರಿತೀವಿ? ವಕ್ರ ಚಲನೆ. ಇನ್ನು ಮೂರನೇದು ಭ್ರಮಣ ಚಲನೆ ಅಂತ ಇದೆ. ಭ್ರಮಣ ಚಲನೆ ಅಂದ್ರೆ ಏನು? ರೊಟೇಷನ್ ಮೋಷನ್ ಅಂತ ಕರಿತೀವಿ. ರೊಟೇಷನ್ ಮೋಷನ್ ಅಂದ್ರೆ ಒಂದು ವಸ್ತು ತನ್ನಲ್ಲಿರ್ತಕ್ಕಂಥ ತನ್ನ ಅಕ್ಷದ ಮೇಲೆ ತನ್ನ ಸ್ಥಾನ ಬದಲಾವಣೆ ಮಾಡದೆ ಚಲಿಸಿದರೆ ಅದಕ್ಕೆ ಏನಂತ ಕರಿತೀವಿ? ರೊಟೇಷನ್ ಮೋಷನ್ ಅಂತ ಕರಿತೀವಿ ಅಥವಾ ಭ್ರಮಣ ಚಲನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೆಸ್ಟ್ ಎಕ್ಸಾಂಪಲ್, ಕುಂಬಾರನ ಒಂದು ಚಕ್ರ ಇರುತ್ತಲ್ವಾ, ಸೊ ಆ ಚಕ್ರ ತನ್ನ ಸ್ಥಾನವನ್ನು ಬದಲಾವಣೆ ಮಾಡದೆ ತನ್ನದೇ ಅಂತ ಒಂದು ಅಕ್ಷದ ಮೇಲೆ
ಕಂಟಿನ್ಯೂಸ್ ಆಗಿ ಸರ್ಕ್ಯುಲೇಷನ್ ಮಾಡ್ತಾ ಇರುತ್ತೆ, ರೊಟೇಷನ್ ಮಾಡ್ತಾ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಭ್ರಮಣ ಚಲನೆ ಅಥವಾ ರೋಟೇಷನ್ ಮೋಷನ್ ಅಂತ ಕರಿತೀವಿ. ಇನ್ನು ನಾಲ್ಕನೇದು ಆವರ್ತ ಚಲನೆ. ಆವರ್ತ ಚಲನೆ ಅಂದ್ರೆ ಏನು, ಆಸುಲೇಟರಿ ಮೋಷನ್ ಅಂತ ಕರಿತೀವಿ. ಯಾವುದು, ಆಸುಲೇಟರಿ ಮೋಷನು, ಆಸುಲೇಟರಿ ಮೋಷನ್ ಅಂತ ಕರಿತೀವಿ. ಈ ಆಸುಲೇಟರಿ ಮೋಷನ್ ಯಾವಾಗ ಆಗುತ್ತೆ, ಒಂದು ನಿಗದಿಪಡಿಸಿದ ಬಿಂದುವಿನಿಂದ ಒಂದು ವಸ್ತು ಹಿಂದಕ್ಕೂ ಮುಂದಕ್ಕೂ ಮತ್ತೆ ಮತ್ತೆ ಚಲಿಸಿದರೆ ಅದಕ್ಕೆ ಏನಂತ ಕರಿತೀವಿ ಅಂದರೆ ಆಸುಲೇಟರಿ ಮೋಷನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಗಡಿಯಾರದ ಮುಳ್ಳು. ಸೊ ಗಡಿಯಾರದ ಮುಳ್ಳು ನೋಡಿ, ಒಂದು ಫಿಕ್ಸ್ ಆದಂಥ ಒಂದು ಪ್ಲೇಸ್ ಇರುತ್ತೆ. ಸೊ ಹಿಂದಕ್ಕೆ ಹೋಗುತ್ತೆ, ಕೆಲವೊಂದು ಟೈಮ್ನಲ್ಲಿ ಮುಂದಕ್ಕೂ ಬರುತ್ತೆ, ಹೌದಾ. ಸೊ ಆ ರೀತಿ ಏನಾದರೂ ಆಗ್ತಾ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಆವರ್ತ ಚಲನೆ ಅಥವಾ ಆಸುಲೇಟರಿ ಮೋಷನ್ನು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಜೋಕಾಲಿ ಇರುತ್ತೆ, ಹೌದಲ್ವಾ, ತಿರುಗುತ್ತಿರೋ ಫ್ಯಾನ್ ಕೂಡ ಇರುತ್ತೆ. ಸೊ ಇದು ಕೂಡ ಒಂದು ಆವರ್ತ ಚಲನೆ ಅಂತ ಹೇಳ್ತೀವಿ. ಸೊ ಫಸ್ಟ್ ಕ್ವೆಶನ್ ಏನಿದೆ ನೋಡಿ, ಮತ್ತೊಂದ್ಸಲ ರಿಪೀಟ್ ಆಗಿ ಹೇಳ್ತೀನಿ. ಫಸ್ಟ್ ಕ್ವೆಶನು, ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿದರೆ ಅಂತಹ ಚಲನೆಯನ್ನ ನೇರ ಚಲನೆ ಅಂತ ಕರಿತೀವಿ, ನೇರವಾದ ಚಲನೆ. ಯಾಕಂದರೆ ಸ್ಟ್ರೇಟ್ ಆಗಿ ಹೋಗ್ತಾ ಇದೆ, ಸೊ ಅದಕ್ಕೆ ನೇರ ಚಲನೆ ಅಂತ ಹೇಳ್ತೀವಿ. ಇನ್ನು ಸೆಕೆಂಡ್ ಕ್ವೆಶನ್ ನೋಡಿ, ಸೆಕೆಂಡ್ ಕ್ವೆಶನ್ ಏನು ಹೇಳುತ್ತೆ, ಚಲಿಸಿದ ದೂರ ಇದರ SI ಮೂಲಮಾನ. ನೋಡಿ, ಒಂದು ವಸ್ತು ಒಂದಿಷ್ಟು ದೂರ ಚಲಿಸ್ತಾ ಇದೆ, ಚಲಿಸಿದೆ ಆಲ್ರೆಡಿ. ಸೊ ಅದರ ಒಂದು SI ಮೂಲಮಾನ ಯಾವುದು ಅಂತ ಕೇಳ್ತಾರೆ. SI ಮೂಲಮಾನ ಆಪ್ಷನ್ ನೋಡಿ, ಮೀಟರ್ ಇದೆ, ಸೆಂಟಿಮೀಟರ್, ಕಿಲೋಮೀಟರ್, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ತಮಗೆ ಲಕ್ಷದಲ್ಲಿ ಇರಲಿ, ಚಲಿಸಿದ ದೂರ, ದೂರ ಅಂದ್ರೆ ಏನು, ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಡಿಸ್ಟೆನ್ಸ್ ಇದರ SI ಮೂಲಮಾನ ಯಾವುದು, ಡಿಸ್ಟೆನ್ಸ್ ಅಂದರೆ ಒಂದಿಷ್ಟು ಇದು ಕಿಲೋಮೀಟರ್, ಸಾರಿ ಒಂದಿಷ್ಟು ಅಂತರದಲ್ಲಿ ಚಲಿಸ್ತಾ ಇದೆ. ಸೊ ಇಲ್ಲಿ ಮೀಟರ್ ಇದೆ, ಸೆಂಟಿಮೀಟರ್ ಇದೆ, ಕಿಲೋಮೀಟರ್ ಕೂಡ ಇದೆ. ಸೊ ಇವೆಲ್ಲವೂ ಕೂಡ ಒಂದು ದೂರದ ಒಂದು ಮೂಲಮಾನ. ಬಟ್ SI ಮೂಲಮಾನ ಯಾವುದಪ್ಪ ಅಂದರೆ ಇದರಲ್ಲಿ ಮೀಟರ್ ಅಂತ ಹೇಳ್ತೀವಿ. ಯಾವುದು, ಮೀಟರ್. ಸೊ ಯಾವುದೇ ರೀತಿ ಒಂದು ಲೆಂತ್ ಇದ್ದರೆ ನಾವು ಮೆಜರ್ಮೆಂಟ್ ಎದರಲ್ಲಿ ಮಾಡ್ತೀವಿ, ಅದನ್ನು ಮೀಟರ್ನಲ್ಲಿ ಮಾಡ್ತೀವಿ, ಹೌದಾ. ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಚಲಿಸಿದ ದೂರ ಇದರ SI ಮೂಲಮಾನ ಮೀಟರ್ ಅಂತ ಹೇಳ್ತೀವಿ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಚಲಿಸಿದ ದೂರವನ್ನು ಅಳೆಯಲು ಬಳಸುವ ಸಾಧನ. ನೋಡಿ, ಒಂದು ವಸ್ತು ಇದೆ ಅಥವಾ ಒಂದು ವೆಹಿಕಲ್ ಇದೆ ಅಂತ ತಿಳ್ಕೊಳ್ಳಿ. ಆ ವೆಹಿಕಲ್ ಏನು ಮಾಡುತ್ತೆ, ಒಂದಿಷ್ಟು ಅಂತರವನ್ನು ಅದು ಕ್ರಮಿಸುತ್ತೆ. ಸೊ ಆ ಚಲಿಸಿದ ದೂರವನ್ನು ಅಳೆಯಲು ಬಳಸುವ ಸಾಧನ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಆಪ್ಷನ್ಗಳನ್ನು ನೋಡಿ, ಓಡೋಮೀಟರ್ ಇದೆ, ಸ್ಪೀಡೋಮೀಟರ್ ಇದೆ, ಥರ್ಮೋಮೀಟರ್ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಓಡೋಮೀಟರ್ ಅಂತ ಹೇಳ್ತೀವಿ. ಪ್ರತಿಯೊಂದು ವೆಹಿಕಲ್ಗೆ ಸೊ ಅಲ್ಲಿ ಎಷ್ಟು ಅದು ದೂರ, ಅದು ಆ ಒಂದು ವಸ್ತು ಒಂದು ಎಷ್ಟು ದೂರ ಅದು ಮುಂದೆ ಹೋಗಿದೆ ಅಥವಾ ಹಿಂದಕ್ಕೆ ಬಂದಿದೆ, ಎಷ್ಟು ಕಿಲೋಮೀಟರ್ ಮುಂದೆ ಹೋಗಿದೆ ಅಂತಕ್ಕಂಥದ್ದನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಏನು ಯೂಸ್ ಮಾಡ್ತಾರೆ, ಓಡೋಮೀಟರ್. ಸೊ ಪ್ರತಿಯೊಂದು ವೆಹಿಕಲ್ಗೆ ಇದನ್ನು ಅಳವಡಿಸಿರ್ತಾರೆ. ಸೊ ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಇನ್ನು ಸ್ಪೀಡೋಮೀಟರ್ ಅಂತ ನಿಮ್ಗೆ ಗೊತ್ತೇ ಇದೆ, ಹೌದಲ್ವಾ. ಸೊ ಎಷ್ಟು ವೇಗವಾಗಿ ಆ ಒಂದು ವೆಹಿಕಲ್ ಚಲಿಸ್ತಾ ಇದೆ, 50, 70, 80 ಸ್ಪೀಡ್ ಇದೆ, 50 ಸ್ಪೀಡ್ ಇದೆ ಅಂತಿರಲ್ಲ ನೀವು. ಸೊ ಅದನ್ನು ಮೇಜರ್ಮೆಂಟ್ ಮಾಡೋದು ಈ ಒಂದು ಸ್ಪೀಡೋಮೀಟರು. ಅದೇ ಥರ ಥರ್ಮೋಮೀಟರ್ ಕೊಟ್ಟಿದ್ದಾರೆ. ಥರ್ಮೋಮೀಟರ್ ಇದಕ್ಕೆ ಯೂಸ್ ಮಾಡ್ತೀವಿ, ಟೆಂಪರೇಚರ್ನ ಮೇಜರ್ಮೆಂಟ್ ಮಾಡೋ ಸಲುವಾಗಿ, ಅಂದರೆ ಉಷ್ಣತೆ. ಸೊ ಹೀಗಾಗಿ ಚಲಿಸಿದ ದೂರವನ್ನು ಅಳೆಯಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ಓಡೋಮೀಟರ್ ಅಂತ ಹೇಳ್ತೀವಿ. ಯಾವುದು, ಓಡೋಮೀಟರು. ಓಕೆ ನೆಕ್ಸ್ಟ್ ಒನ್, ನಾಲ್ಕನೇ ಕ್ವಶನು. ಫೋರ್ತ್ ಕ್ವಶನ್ ನೋಡಿ, ಏನು ಹೇಳುತ್ತೆ, ವೇಗೋತ್ಕರ್ಷ. ವೇಗೋತ್ಕರ್ಷ ಅಂದರೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ಎಕ್ಸಲರೇಷನ್. ಇದರ ಅಂತಾರಾಷ್ಟ್ರೀಯ ಏಕಮಾನ. ವೇಗೋತ್ಕರ್ಷ, ಎಕ್ಸಲರೇಷನ್, ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಯಾವುದಂತ ಕೇಳ್ತಾರೆ. ಆಪ್ಷನ್ ನೋಡಿ, ಕಿಲೋಮೀಟರ್ ಇದೆ, ಮೀಟರ್ ಇದೆ, ಮೀಟರ್ ಪರ್ ಸೆಕೆಂಡ್ ಇದೆ. ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಬೇಕಾಗಿತ್ತು, ಬಟ್ ಇಲ್ಲಿ ಸ್ಕ್ವಯರ್ ಇಲ್ಲಿ ಮುಂದೆ ಹೋಗಿದೆ, ಕಾಣಿಸ್ತೀಯಲ್ವಾ. ಸೊ ಆ್ಯಕ್ಚುಲಿ ಇದೆಯಲ್ಲಿ ಬೇಕು, ಈ ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಇದ್ರ ಮೇಲೆ ಬೇಕು. ಒಂದು ನಿಮಿಷ ನಾನೇ ರೈಟ್ ಮಾಡಿಬಿಡ್ತೀನಿ ಇಲ್ಲಿ. ಓಕೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬೇಕಾಗಿತ್ತು, ಬಟ್ ಅದು ಮೀಟರ್ ಪರ್ ಸೆಕೆಂಡ್ ಆಗಿದೆ. ಓಕೆ, ಇರಲಿ. ಓಕೆ, ಇದು ಆ್ಯಕ್ಚುಲಿ ಏನು ಬೇಕು, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬೇಕು. ಓಕೆ ನೋಡಿ, ವೇಗೋತ್ಕರ್ಷ, ಎಕ್ಸಲರೇಷನ್, ಇದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳ್ತಾರೆ. ಆಯ್ಕೆ ನೋಡಿ, ಕಿಲೋಮೀಟರ್ ಇದೆ. ಕಿಲೋಮೀಟರ್ ಇದು ಎದರ ಒಂದು ಅಂತಾರಾಷ್ಟ್ರೀಯ ಮೂಲಮಾನ, ಇದರದು ಅಂತಾರಾಷ್ಟ್ರೀಯ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ. ಯಾಕಂದರೆ ಕಿಲೋಮೀಟರ್ ಇದನ್ನು ನಾವು ಏನಾದರೂ ಒಂದು ವಾಹನ ಏನಾದರೂ ಒಂದು ಡಿಸ್ಟೆನ್ಸ್ನ ಒಂದು ಪ್ಲೇಸ್ ಟು ಅದರ್ ಪ್ಲೇಸ್ಗೆ ಹೋಗಿದರೆ ಸೊ ನಾವು ಕಿಲೋಮೀಟರ್ನಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ, ಹೌದಲ್ಲ. ಸೊ ಇದು ಡಿಸ್ಟೆನ್ಸದ ಒಂದು ಮೂಲಮಾನ ಅಂತ ಹೇಳ್ತೀವಿ. ಮೀಟರ್ ಕೂಡ ಡಿಸ್ಟೆನ್ಸ್ ಒಂದು ಮೂಲಮಾನ ಅಂತ ಹೇಳ್ತೀವಿ.
ಇನ್ನು ಮೀಟರ್ ಪರ್ ಸೆಕೆಂಡ್ ಇದರದಪ್ಪ ಅಂತ ಕೇಳಿದ್ರೆ ಸ್ಪೀಡ್ ಆಫ್ ದ ಲೈಟ್ ಅಂತ ಹೇಳ್ತೀವಿ, ಹೌದಲ್ಲ. ಸ್ಪೀಡ್ ಆಫ್ ದ ಲೈಟು, ಸ್ಪೀಡ್ ಆಫ್ ಲೈಟ್ ಇದು ಇದರ ಏನಿದೆ ಒಂದು ಅಂತಾರಾಷ್ಟ್ರೀಯ ಮೂಲಮಾನ ಅಂತ ಹೇಳ್ಬೋದು. ಯಾವುದು? ಮೀಟರ್ ಪರ್ ಸೆಕೆಂಡು. ಇನ್ನು ಉಳಿದ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆಯಲ್ಲ, ಸೊ ಇದು ಏನಪ್ಪ ಅಂದರೆ ಆಕ್ಸಲರೇಷನ್, ಇದರ ಒಂದು ಅಂತಾರಾಷ್ಟ್ರೀಯ ಏಕಮಾನ ಅಂತ ಹೇಳ್ತೀವಿ. ಯಾವುದು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರು. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, 5ನೇ ಕ್ವಶನ್ ಏನು ಹೇಳುತ್ತೆ ನಮಗೆ, ಕಾಯಗಳು ಅಂದರೆ ಎನಿ ಆಬ್ಜೆಕ್ಟು ಗುರುತ್ವ ಬಲ ಪಡೆದುಕೊಳ್ಳಲು ಕಾರಣವಾದ ಅಂಶ. ಯಾವುದೇ ಒಂದು ಆಬ್ಜೆಕ್ಟು ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸ್ ಇದ್ದರೆ ಅದಕ್ಕೆ ಗ್ರಾವಿಟೇಷನಲ್ ಫೋರ್ಸ್ ಅಂತಕ್ಕಂಥದ್ದು ಇರುತ್ತೆ. ಅದನ್ನೇ ಕನ್ನಡದಲ್ಲಿ ಗುರುತ್ವ ಬಲ ಅಂತ ಕರಿತೀವಿ. ಸೊ ಆ ಗುರುತ್ವ ಬಲವನ್ನು ಪಡೆದುಕೊಳ್ಳಲು ಕಾರಣವಾದ ಅಂಶ, ಒಂದು ವಸ್ತು ಇದೆ, ಫಾರ್ ಎಕ್ಸಾಂಪಲ್ ಕಲ್ಲಿದೆ ಅಂತ ತಿಳ್ಕೊಳ್ಳಿ. ಸೊ ಆ ಕಲ್ಲಿಗೆ ಗುರುತ್ವ ಬಲ ಇದೆ. ಸೊ ಅದು ಆ ಕಲ್ಲಿಗೆ ಗುರುತ್ವ ಬಲ ಬರೋದಕ್ಕೆ ಕಾರಣವೇನು ಅಥವಾ ಯಾವ ಅಂಶಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ ಕೇಳ್ತಾರೆ. ಯಾವುದು? ನೋಡಿ ಆಪ್ಷನ್ ನೋಡಿ, ಕಾಯಗಳ ದ್ರವ್ಯರಾಶಿ ಇರ್ಬೋದಾ, ಕಾಯಗಳ ಸಾಂದ್ರತೆ ಇರ್ಬೋದಾ, ಅಥವಾ ಕಾಯಗಳ ಮಧ್ಯದಲ್ಲಿನ ಅಂತರ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದನ್ನೆಲ್ಲ ಗಮನಿಸಬೇಕು. ಕಾಯಗಳ ದ್ರವ್ಯರಾಶಿ ಅಂದರೆ ಕಲ್ಲು ಎಷ್ಟು kg ಇರುತ್ತೆ, ಅಥವಾ ಆ ಕಲ್ಲಿನ ಒಂದು ಡೆನ್ಸಿಟಿ ಎಷ್ಟು ಇರ್ಬೋದು. ಕಾಯಗಳ ಮಧ್ಯದಲ್ಲಿನ ಅಂತರ ಅಂದರೆ ಸಬ್ಸ್ಟೆನ್ಸು ಮತ್ತು ಆ ಸಬ್ಸ್ಟೆನ್ಸು ನಮ್ಮ ಪ್ರತಿ ಸರ್ಫೇಸ್ನ ಬಿಟ್ಟು ಎಷ್ಟು ಎತ್ತರದ ಮೇಲೆ ಅದೇ ಇದೆ ಅಲ್ವಾ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂಶಗಳು ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಯಾವುದು? ಮೇಲಿನ ಎಲ್ಲ. ಸೊ ಈ ಪ್ರತಿಯೊಂದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಯಗಳ ದ್ರವ್ಯರಾಶಿ ಆಗಿರ್ಬೋದು, ಕಾಯಗಳ ಸಾಂದ್ರತೆ ಆಗಿರ್ಬೋದು, ಕಾಯಗಳ ಮಧ್ಯದಲ್ಲಿನ ಅಂತರ ಆಗಿರ್ಬೋದು. ಸೊ ಪ್ರತಿಯೊಂದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕ್ವಶನ್ ಮತ್ತೆ ರಿಪೀಟ್ ಹೇಳ್ತೀನಿ. ಕಾಯಗಳು ಅಂದರೆ ಎನಿ ಆಬ್ಜೆಕ್ಟ್ ಅಥವಾ ಯಾವುದೇ ಒಂದು ಸಬ್ಸ್ಟೆನ್ಸ್ದಲ್ಲಿ ಗುರುತ್ವ ಬಲ ಬರುತ್ತೆ ಅಥವಾ ಅದು ಪಡೆದುಕೊಂಡಿರುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಕಾಯಗಳ ಒಂದು ದ್ರವ್ಯರಾಶಿ ಮೇಲೆ ಡಿಪೆಂಡ್ ಇರುತ್ತೆ, ಕಾಯಗಳ ಒಂದು ಸಾಂದ್ರತೆ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಾಯಗಳ ಮಧ್ಯದಲ್ಲಿನ ಅಂತರಗಳ ಮೇಲೆ ಕೂಡ ಅದು ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಯ ಆಯ್ಕೆ ಯಾವುದಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾವುದು? ಮೇಲಿನ ಎಲ್ಲ. ಓಕೆ. ನೆಕ್ಸ್ಟ್ ಕ್ವೆಶನ್, 6ನೇ ಕ್ವೆಶನ್ ನೋಡಿ ಏನು ಹೇಳುತ್ತೆ, ವೇಗೋತ್ಕರ್ಷ, ಗುರುತ್ವ ವೇಗೋತ್ಕರ್ಷ ಅಂದರೆ ಎಕ್ಸ್ಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಎಕ್ಸ್ಲರೇಷನ್ ಡ್ಯೂ ಟು ಗ್ರಾವಿಟಿ, ವೇಗೋತ್ಕರ್ಷ ಇದರಿಂದ ಬಂದಿರುತ್ತೆ, ಗುರುತ್ವಾಕರ್ಷಣದಿಂದ ಬಂದಿರುತ್ತೆ. ಸೊ ಹೀಗಾಗಿ ಎಕ್ಸ್ಲರೇಷನ್ ಡ್ಯೂ ಟು ಗ್ರಾವಿಟಿಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ. ಪ್ರತಿಪಾದಿಸಿದವರು ಯಾರು? ಫಸ್ಟ್ ಟೈಮ್ ಇದನ್ನು ರಿಸರ್ಚ್ ಮಾಡಿದವರು ತಮಗೆಲ್ಲ ಗೊತ್ತಿದೆ, ಸರ್ ಐಜಾಕ್ ನ್ಯೂಟನ್ ಅವರು ಫಸ್ಟ್ ಟೈಮ್ ಇದನ್ನು ರಿಸರ್ಚ್ ಮಾಡಿದವರು. ಎಕ್ಸ್ಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ನಮ್ಮ ಕೆಲ್ವಿನ್ ಆಗಿರ್ಬೋದು, ಗೆಲಿಲಿ ಆಗಿರ್ಬೋದು, ಇವರು ಕೂಡ ವಿಜ್ಞಾನಿಗಳೇ. ಬಟ್ ಕೆಲ್ವಿನ್ ಅವರು ಏನು ರಿಸರ್ಚ್ ಮಾಡ್ತಾರೆ? ಉಷ್ಣತೆಯನ್ನು ಅಳೆಯುವ ಒಂದು ಮಾಪಕ, ಅದನ್ನೇ ನಾವೇನಂತ ಕರಿತೀವಿ? ಥರ್ಮೋಮೀಟರ್ ಅಂತ ಕರಿತೀವಿ. ಸೊ ಈ ಒಂದು ಥರ್ಮೋಮೀಟರ್ನ ರಿಸರ್ಚ್ ಮಾಡಿದವರೇ ಈ ನಮ್ಮ ಕೆಲ್ವಿನ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಗೆಲಿಲಿಯೋವ್ರನ್ನ ತಗೊಂಡ್ರೆ ಇವರು ಕೂಡ ಒಂದು ಥರ್ಮೋಮೀಟರ್ನ ಕಂಡುಹಿಡಿದಿದ್ದಾರೆ, ಹೌದಲ್ವಾ. ಗೆಲಿಲಿಯೋ ಥರ್ಮೋಮೀಟರ್ನ ಕಂಡುಹಿಡಿದವರು ಇವರೇ. ಆಲ್ರೆಡಿ ಉಷ್ಣತೆ ಚಾಪ್ಟರ್ನಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಹೌದಲ್ಲ. ಗೆಲಿಲಿಯೋ ಹಿಡಿದಿದ್ದು ಥರ್ಮೋಮೀಟರ್, ಕೆಲ್ವಿನ್ ಏನು ಕಂಡುಹಿಡಿದ್ರು? ಏನು? ಉಷ್ಣತೆಯನ್ನು ಅಳೆಯುವ ಸಾಧನ, ಹೌದಲ್ವಾ. ಸೊ ಎರಡು ಮೀನಿಂಗ್ ಒಂದೇ, ಥರ್ಮೋಮೀಟರ್ ಅಂದರೆ ಒಂದೇ, ಉಷ್ಣತೆ ಅಂದರೆ ಒಂದೇ. ಸೊ ಇವರಿಬ್ಬರು ಕೂಡ ರಿಸರ್ಚ್ ಮಾಡಿದ್ದೇ ಇದೆ, ಯಾವುದು? ಥರ್ಮೋಮೀಟರು, ಹೌದಾ. ಸೊ ಇಲ್ಲಿ ಎಕ್ಸ್ಲರೇಷನ್ ಡ್ಯೂ ಟು ಗ್ರಾವಿಟಿನ ಪ್ರತಿಪಾದಿಸೋರು ಸರ್ ಐಜಾಕ್ ನ್ಯೂಟನ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಒಂದು ಕ್ವೆಶನ್, 7ನೇ ಕ್ವೆಶನ್ ನೋಡಿ, ಒಂದು ನಿಮಿಷ. ಓಕೆ. 7ನೇ ಕ್ವೆಶನ್ ಏನು ಹೇಳುತ್ತೆ, ಚಲಿಸುತ್ತಿರುವ ವಾಹನವನ್ನು ಬ್ರೇಕ್ ಹಾಕಿ ನಿಲ್ಲಿಸ್ತೀವಿ. ಸೊ ಇಲ್ಲಿ ಯಾವ ಬಲದ ಉಪಯೋಗ ಆಗುತ್ತೆ? ಒಂದು ಗಾಡಿ ಚಲಿಸ್ತಾ ಇದೆ, ಸೊ ನಾವಲ್ಲಿ ಬ್ರೇಕ್ ಹಾಕಿ ಅದನ್ನು ಸ್ಟಾಪ್ ಮಾಡ್ತೀವಿ. ಇಲ್ಲಿ ಯಾವ ಬಲ ಅಂದ್ರೇನು? ಫೋರ್ಸ್ ಅಂತ ಕರಿತೀವಿ. ಯಾವ ಒಂದು ಬಲದ ಇಲ್ಲಿ ಉಪಯೋಗ ಆಗುತ್ತೆ? ಆಪ್ಷನ್ಗಳು ನೋಡಿ. ಫಸ್ಟ್ ಇದೆ ಘರ್ಷಣಾ ಬಲ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಸೆಕೆಂಡು ಅಯಸ್ಕಾಂತೀಯ ಬಲ, ಅದನ್ನು ಇಂಗ್ಲೀಷ್ನಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರೀತಾರೆ. ಯಾವುದು? ಮ್ಯಾಗ್ನೆಟಿಕ್ ಫೋರ್ಸ್. ಥರ್ಡ್ ಇದೆ ಸ್ಥಾಯಿ ವಿದ್ಯುತ್ ಬಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. 4ನೇದು
ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತೆ ರಿಪೀಟ್ ಹೇಳ್ತೀನಿ ಕ್ವಶನ್ ನೋಡಿ. ಚಲಿಸುತ್ತಿರುವ ವಾಹನವನ್ನು ಬ್ರೇಕ್ ಹಾಕಿ ನಿಲ್ಲಿಸ್ತೀವಿ, ಇಲ್ಲಿ ಯಾವ ಬಲದ ಉಪಯೋಗ ಆಗುತ್ತೆ? ಯಾವ ಬಲ ಉಪಯೋಗ ಆಗುತ್ತೆ? ಇಲ್ಲಿ ಘರ್ಷಣಾ ಬಲ ಅಂತ ಹೇಳ್ತೀವಿ. ಯಾಕಂದರೆ ಫ್ರಿಕ್ಷನಲ್ ಫೋರ್ಸ್ ಇದೆ ಅಂತಾನೆ ಸೊ ಬ್ರೇಕ್ ಹಾಕಿದಾಗ ಆ ಒಂದು ಗಾಡಿ ನಿಲ್ಲುತ್ತೆ, ಇಲ್ಲಾಂದರೆ ಯಾವುದೇ ಒಂದು ವೆಹಿಕಲ್ಲು ನಿಲ್ಲೋದಿಲ್ಲ, ಹೌದಲ್ಲ? ಸೊ ಯಾವ ಒಂದು ಬಲ ಚಲಿಸುವ ವಸ್ತುವಿನ ವೇಗ ಕಡಿಮೆ ಮಾಡಿ ಕೊನೆಗೆ ನಿಲ್ಲುವಂತೆ ಮಾಡುತ್ತೆ, ಸೊ ಅದನ್ನೇ ನಾವೇನಂತ ಕರಿತೀವಿ? ಘರ್ಷಣ ಬಲ ಅಂತ ಕರಿತೀವಿ. ಸೊ ಹೀಗಾಗಿ ಒಂದು ಘರ್ಷಣೆ ಬಲದಿಂದ ಒಂದು ವಾಹನವನ್ನು ನಾವು ನಿಲ್ಲಿಸಬಹುದು. ಇನ್ನು ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಇದೆ. ಮ್ಯಾಗ್ನೆಟಿಕ್ ಫೋರ್ಸ್ ಅಯಸ್ಕಾಂತೀಯ ಬಲ ಅಂತ ಕರಿತೀವಿ. ಅಯಸ್ಕಾಂತೀಯ ಬಲ ಯಾವಾಗ ಅಂತೀವಿ ನಾವು? ಅಯಸ್ಕಾಂತಕ್ಕೆ ಯಾವ ಪ್ರಾಪರ್ಟಿ ಇರುತ್ತೆ? ಕಬ್ಬಿಣವನ್ನು ಒಂದು ಆಕರ್ಷಿಸುವ ಒಂದು ಶಕ್ತಿ ಅದಕ್ಕೆ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಇನ್ನು ಸ್ಥಾಯಿ ವಿದ್ಯುತ್ ಬಲ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇದೆ. ಸೊ ಇದನ್ನು ಯಾವಾಗ ಅಂತೀವಿ ನಾವು? ಕಾಗದದ ಏನಾದರೂ ಚೂರುಗಳು ಇರ್ತಲ್ಲ, ಸೊ ಆ ಚೂರುಗಳು ಬಾಚಣಿಗೆಗೆ ಅಂಟಿಕೊಳ್ಳುವಂತೆ ಮಾಡತಕ್ಕಂಥ ಒಂದು ಬಲ ಏನಾದರೂ ಇದ್ದರೆ ಅದಕ್ಕೆ ಸ್ಥಾಯಿ ವಿದ್ಯುತ್ ಬಲ ಅಂತ ಕರಿತೀವಿ, ಹೌದಾ? ಇನ್ನು ಯಾವುದಲ್ಲ ಅಂತ ಕೊಟ್ಟಿದ್ದಾರೆ, ಇದು ಅಂತೂ ಆಗಲ್ಲ. ಸೊ 7ನೇ ಕ್ವಶನ್ ಆನ್ಸರು ಚಲಿಸುತ್ತಿರುವ ವಾಹನವನ್ನು ಬ್ರೇಕ್ ಹಾಕಿ ನಿಲ್ಲಿಸ್ತೀವಿ, ಸೊ ಅಲ್ಲಿ ಯಾವ ಬಲದ ಉಪಯೋಗ ಆಗುತ್ತೆ ಅಂದರೆ ಘರ್ಷಣ ಬಲದ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ. ಯಾವ ಬಲ? ಘರ್ಷಣ ಬಲ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 8ನೇದು ಯಾಂತ್ರಿಕ ಶಕ್ತಿಯ ವಿಧಗಳು. ಯಾಂತ್ರಿಕ ಶಕ್ತಿ ಅಂದರೆ ಏನಂತ ಕರಿತೀವಿ? ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಯಾವುದು? ಮೆಕ್ಯಾನಿಕಲ್ ಎನರ್ಜಿ. ಸೊ ಈ ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಮೆಕ್ಯಾನಿಕಲ್ ಎನರ್ಜಿ ಅಂತ ಬರುತ್ತೆ. ಸೊ ಅದರಲ್ಲಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಈ ಸೋಲಾರ್ ಎನರ್ಜಿ ಆಗಿದೆಯಾ, ಅಥವಾ ಪವನ ಶಕ್ತಿ ಆಗಿದೆಯಾ, ಉಷ್ಣತಾ ಶಕ್ತಿ ಇದೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಗಳಲ್ಲಿ ಯಾಂತ್ರಿಕ ಶಕ್ತಿಯ ವಿಧಗಳು ಯಾವಂತ ಕೇಳ್ತಾರೆ. ಸೊ ಜಸ್ಟ್ ಥಿಂಕ್ ಮಾಡಿ ಯಾವ್ದ್ಯಾವ್ದು ಬರ್ಬೋದು ಅಂತ. ಸೋಲಾರ್ ಎನರ್ಜಿ ಬರ್ಬೋದಾ, ವಿಂಡ್ ಎನರ್ಜಿ ಬರುತ್ತಾ, ಹೀಟ್ ಎನರ್ಜಿ ಬರುತ್ತಾ, ಅಥವಾ ಮೇಲಿನ ಎಲ್ಲ ಅಂತ ಬರುತ್ತಾ? ನೋಡಿ, ಸೋಲಾರ್ ಎನರ್ಜಿಯನ್ನು ತಗೊಂಡ್ರೆ ಸೋಲಾರ್ ಎನರ್ಜಿ ನಮ್ಗೆ ಹೆಂಗೆ ಸಿಗುತ್ತೆ? ಸೂರ್ಯನಿಂದ ಸಿಗ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಇಲ್ಲಿ ಕೂಡ ಮೆಕ್ಯಾನಿಕಲ್ ಎನರ್ಜಿ ಅಂತ ನಾವು ಯೂಸ್ ಮಾಡ್ತೀವಿ. ಸೋಲಾರ್ ಪ್ಲೇಟ್ಗಳನ್ನು ತಯಾರು ಮಾಡ್ತೀವಿ, ಹೌದಾ? ಈ ಸೋಲಾರ್ ಪ್ಲೇಟ್ಗಳನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ? ಸನ್ ರೇಸ್ನ ಸೋಲಾರ್ ಪ್ಲೇಟ್ಗಳ ಮೇಲೆ ಬೀಳಂಗೆ ಮಾಡಿ, ಅಂದರೆ ಸನ್ ರೇಸ್ ಅಂದರೆ ಸೂರ್ಯನಿಂದ ಸಿಗ್ತಕ್ಕಂಥ ಶಕ್ತಿಯನ್ನು ಏನು ಮಾಡ್ತೀವಿ ನಾವು? ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡ್ತೀವಿ. ಸೊ ಇದು ಏನಾಯಿತು? ಒನ್ ಟೈಪ್ ಆಫ್ ದ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಇನ್ನು ಪವನ ಶಕ್ತಿ ಅಂದರೆ ವಿಂಡ್ ಎನರ್ಜಿ. ವಿಂಡ್ ಎನರ್ಜಿ ಹೇಗೆ ಸಿಗುತ್ತೆ? ಚಲಿಸುವ ಗಾಳಿಯಿಂದ ಸಿಗತಕ್ಕಂಥ ಎನರ್ಜಿ ಅಂತ ಕರಿತೀವಿ. ಸೊ ಗಾಳಿ ಚಲಿಸ್ತಾ ಇರುತ್ತೆ, ಅದರ ಎದುರುಗಡೆ ನಾವೇನು ಮಾಡ್ತೀವಿ? ಒಂದು ಪವನ ಚಕ್ಕಿಯನ್ನು ಅಲ್ಲಿ ಫಿಟ್ ಮಾಡ್ತೀವಿ, ಹೌದಲ್ವಾ? ಸೊ ಈ ಪವನ ಚಕ್ಕಿಯನ್ನು ಫಿಟ್ ಮಾಡೋದ್ರಿಂದ ಏನಾಗುತ್ತೆ? ಪವನ ಚಕ್ಕಿ ಸರ್ಕ್ಯುಲರ್ ಮೋಷನಲ್ಲಿ ತಿರುಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಆವಾಗ ತಿರುಗಿ ಏನಾಗುತ್ತೆ? ಅಲ್ಲಿ ಏನು ಮಾಡ್ತೀವಿ? ಏರ್ ಅಂದರೆ ಗಾಳಿ ಶಕ್ತಿಯನ್ನು ಏನು ಮಾಡ್ತೀವಿ ನಾವು? ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಷನ್ ಮಾಡ್ತಾ ಇರ್ತೀವಿ. ಸೊ ಇದು ಕೂಡ ಒಂದು ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಇನ್ನು ಉಷ್ಣತಾ ಶಕ್ತಿ, ಹೀಟ್ ಎನರ್ಜಿ ಯಾವಾಗ ಸಿಗುತ್ತೆ? ನಾವು ಏನಾದರೂ ಒಂದು ವಸ್ತುಗಳನ್ನು ದಹನ ಮಾಡಿದ್ರೆ ಅಥವಾ ಇಂಧನಗಳನ್ನು ದಹನ ಮಾಡಿದ್ರೆ ಅದರಿಂದ ಸಿಗತಕ್ಕಂಥ ಶಕ್ತಿ ಯಾವುದಪ್ಪ ಅಂದರೆ ಹೀಟ್ ಎನರ್ಜಿ. ಸೊ ನಾವು ಬೈಕ್ ನಡೆಸ್ತೀವಿ ಅಥವಾ ಕಾರ್ನ ನಡೆಸ್ತೀವಿ ಅಂದರೆ ಅಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಬೇಕು. ಸೊ ಅದು ಬರ್ನ್ ಆದಾಗ ಅಲ್ಲಿ ಏನಾಗುತ್ತೆ? ಒಂದು ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನೇ ಏನು ಮಾಡುತ್ತೆ? ಬಸ್ಸಿನ ಯೂಸ್ ಮಾಡಿಕೊಂಡು ಒಂದು ಕಾರ್ನ ಒಂದು ಮುಂದೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದೆಲ್ಲವುಗಳು ಏನಂತ ಕರಿತೀವಿ? ಮೆಕ್ಯಾನಿಕಲ್ ಎನರ್ಜಿ ಅಂತಲೇ ಕರಿತೀವಿ. ಸೊ ಹೀಗಾಗಿ 8ನೇ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಮೇಲಿನ ಎಲ್ಲ: ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೀಟ್ ಎನರ್ಜಿ. ಸೊ ಇದ್ರ ಬಿಟ್ಟರೆ ಇನ್ನೂ ಕೂಡ ಬರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ, ಕೈನೆಟಿಕ್ ಎನರ್ಜಿ ಬರುತ್ತೆ, ವಾಟರ್ ಸ್ಟೋರ್ಡ್ ಎನರ್ಜಿ ಬರುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಬರುತ್ತೆ. ಸೊ ಇದು ಕೂಡ ಒಂದು ಮೆಕ್ಯಾನಿಕಲ್ ಎನರ್ಜಿಯ ಒಂದು ವಿಧಗಳಂತ ಹೇಳ್ತೀವಿ, ಅಥವಾ ಯಾಂತ್ರಿಕ ಶಕ್ತಿಯ ವಿಧಗಳಂತ ಹೇಳ್ತೀವಿ. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಕ್ವಶನ್ ನಂಬರ್ 9. ಓಕೆ. ವಸ್ತುಗಳಿಂದ ಪಡೆಯುವ ಶಕ್ತಿ. ಒಂದು ವಸ್ತು ಇದೆ, ಆ ವಸ್ತುವಿಂದ ನಾವು ಯಾವ ರೀತಿಯಾದಂಥ ಒಂದು ಶಕ್ತಿಯನ್ನು ಪಡಿತೀವಿ ಅಂತಕ್ಕಂಥ ಕ್ವಶನ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ವಸ್ತುಗಳಿಂದ ಪಡೆಯುವ ಶಕ್ತಿ ನೋಡಿ, ಯಾಂತ್ರಿಕ ಶಕ್ತಿ ಬರುತ್ತಾ, ಬೈಜಿಕ ಶಕ್ತಿ ಬರುತ್ತಾ, ಅಂದರೆ ನ್ಯೂಕ್ಲಿಯರ್ ಎನರ್ಜಿ ಆಗುತ್ತಾ, ಅಥವಾ
ಶಬ್ದ ಬರುತ್ತಾ ಅಥವಾ ಜಲಶಕ್ತಿ ಬರುತ್ತಾ ಅಂತ ಕೇಳ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಎನರ್ಜಿ. ಒಂದು ವಸ್ತು ಇದೆ, ಆ ವಸ್ತುವಿನ ನಮಗೆ ಸಿಗೋದು ಯಾವುದು? ಈ ಒಂದು ಮೆಕ್ಯಾನಿಕಲ್ ಎನರ್ಜಿ. ಈಗ ಟರ್ಬೈನ್ ಇದೆ, ಹೌದಾ? ಸೊ ಟರ್ಬೈನ್ ಅಥವಾ ವಿಂಡ್ ಇದೆ ಅಂತ ತಿಳ್ಕೊಳ್ಳಿ. ಸೊ ವಿಂಡ್ದಿಂದ ನಮ್ಗೆ ಏನು ಸಿಗುತ್ತೆ? ಒಂದು ಎಲೆಕ್ಟ್ರಿಕಲ್ ಎನರ್ಜಿ ನಮಗೆ ಸಿಗುತ್ತೆ. ಸೊ ಅದು ಕೂಡ ಯಾವ ರೀತಿಯಾಗಿ? ಒಂದು ಮೆಕ್ಯಾನಿಕಲ್ ಅಂದರೆ ಒಂದು ಮಷಿನ್ಗಳ ಒಂದು ಸಹಾಯದಿಂದ ಆ ಒಂದು ವಸ್ತುವನ್ನು ಯೂಸ್ ಮಾಡಿಕೊಂಡು ಒಂದು ಶಕ್ತಿ ನಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ನಾವು ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ನ್ಯೂಕ್ಲಿಯರ್ ಎನರ್ಜಿಯನ್ನು ತಗೊಂಡ್ರೆ, ನ್ಯೂಕ್ಲಿಯರ್ ಎನರ್ಜಿ ಅಂದರೆ ಪರಮಾಣುಗಳಿಂದ ಸಿಗ್ತಕ್ಕಂಥ ಎನರ್ಜಿ ಅಂತ ಹೇಳ್ತೀವಿ. ಸೊ ಇಲ್ಲಿ ವಸ್ತು ನಾವು ಅನ್ನಕ್ಕೆ ಬರಲ್ಲ. ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಅಂದ್ರೇನು? ಒಂದು ನ್ಯೂಕ್ಲಿಯಸ್ದಿಂದ ಸಿಗ್ತಕ್ಕಂಥ ಎನರ್ಜಿ. ಅದಕ್ಕೆ ನಾವು ಕನ್ನಡದಲ್ಲಿ ಬೈಜಿಕ ರಾಶಿ ಅಂತ ಕರಿತೀವಿ. ಇನ್ನು ಶಬ್ದ ಶಕ್ತಿ. ಶಬ್ದ ಅಂದ್ರೇನು? ಸೌಂಡ್ ಎನರ್ಜಿ. ಸೌಂಡ್ ಎದರಿಂದ ಸಿಗುತ್ತೆ ನಮಗೆ? ಶಬ್ದದಿಂದ ಒಂದು ಪಡೆಯತಕ್ಕಂಥ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಸೊ ಅದು ಸೈರನ್ ಆಗಿರ್ಬೋದು, ಅಥವಾ ಏರೋಪ್ಲೇನ್ ಆಗಿರ್ಬೋದು, ಅಥವಾ ಭೂಕಂಪನ ಆಗಿರ್ಬೋದು, ಅಥವಾ ಸಿಡಿಲು ಅಥವಾ ಗುಡುಗು ಆಗಿರ್ಬೋದು. ಸೊ ಇದರಿಂದ ಸಿಗೋದೇ ಒಂದು ಸೌಂಡ್ ಎನರ್ಜಿ. ನಾವು ಜಲಶಕ್ತಿಯನ್ನು ತೊಗೊಂಡ್ರೆ ನೀರಿಂದ ಪಡಿತಕ್ಕಂಥ ಶಕ್ತಿ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಇದರ ಒಂದು ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಯಾವುದು? ಯಾಂತ್ರಿಕ ಶಕ್ತಿ. ಸೊ ಇದು ಏನಾಗುತ್ತೆ ಅಂದರೆ ವಸ್ತುಗಳಿಂದ ಪಡೆಯತಕ್ಕಂಥ ಶಕ್ತಿ ಯಾವುದಂದರೆ ಯಾಂತ್ರಿಕ ಶಕ್ತಿ ಅಂತ ಹೇಳ್ತೀವಿ. ಓಕೆ. ಇನ್ನು ಈ ಚಾಪ್ಟರ್ನಲ್ಲಿ ಲಾಸ್ಟ್ ಒಂದು ಕ್ವಶನ್ ಇದೆ. ಕ್ವಶನ್ ನೋಡಿ, ಏಕರೀತಿಯ ಚಲನೆಯಲ್ಲಿ ಮುಂದುವರಿಯುವ ಪ್ರವೃತ್ತಿಗೆ ಏನಂತ ಕರಿತೀವಿ? ಏಕರೀತಿಯ ಚಲನೆ ಅಂದ್ರೇನು? ಅದರ ಚಲನೆ ಯಾವ ಥರ ಇರಬೇಕಂದ್ರೆ ಒಂದೇ ರೀತಿಯಾದಂಥ ಚಲನೆ ಇರಬೇಕು. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜಡತ್ವ ಅಂತ ಹೇಳ್ತೀವಿ. ಜಡತ್ವ ಅಂದರೆ ಇಂಗ್ಲೀಷ್ನಲ್ಲಿ ಎನರ್ಷಿಯಾ ಅಂತ ಕರಿತೀವಿ. ಸೊ ಇದು ಇದರ ಒಂದು ಸರಿಯಾದ ಆನ್ಸರು. ಇನ್ನು ಈ ಬಲ ತಗೊಂಡ್ರೆ, ಬಲ ಅಂದರೆ ಫೋರ್ಸ್, ಎಳೆಯುವುದು ಅಥವಾ ತಳ್ಳುವಿಕೆಯನ್ನು ಅಂತೀವಲ್ಲ, ಅದು. ಸೊ ನಾವು ಅದಕ್ಕೆ ಬಲ ಅಂತ ಕರಿತೀವಿ. ಇನ್ನು ಒತ್ತಡ ಅಂದರೆ ಪ್ರೆಷರು. ಸೊ ಒತ್ತಡ ಮತ್ತು ಏಕರೀತಿಯ ಚಲನೆಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ಇನ್ನು ಆಪ್ಷನ್ ಡು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏಕರೀತಿಯ ಚಲನೆಯಲ್ಲಿ ಮುಂದುವರಿಯುವ ಪ್ರವೃತ್ತಿ ಒಂದೇ ರೀತಿಯಾಗಿರುತ್ತೆ. ಇಲ್ಲಿ ಬಲ ಅಂದರೆ ಹಿಂದಕ್ಕೆ ತಳ್ಳೋದು ಮತ್ತು ಮುಂದಕ್ಕೆ ಹೋಗೋದು. ಒತ್ತಡ ಅಂದರೆ ಪ್ರೆಷರ್, ಜಸ್ಟ್ ನಾವು ಒತ್ತು ಬಿಡ್ತೀವಿ, ಮುಂದಕ್ಕೆ ಹೋಗುತ್ತೆ, ಬಟ್ ಹಿಂದಕ್ಕೆ ಬರಲ್ಲ, ಹೌದಲ್ವಾ? ಸೊ ಏಕರೀತಿಯ ಚಲನೆಯಲ್ಲಿ ಮುಂದುವರಿಯುವ ಪ್ರವೃತ್ತಿ ಏನಂತ ಕರಿತೀವಿ ಅಂದರೆ ಇನರ್ಷಿಯಾ ಅಥವಾ ಜಡತ್ವ ಅಂತ ಕರೀತಾರೆ. ಓಕೆ. ಸೊ ಇಲ್ಲಿವರೆಗೂ ಒಂದು ಚಾಪ್ಟರ್ನಲ್ಲಿ, ಚಲನಶಾಸ್ತ್ರ ಚಾಪ್ಟರ್ನಲ್ಲಿ ಒಂದು 10 ಕ್ವಶನ್ಗಳಿದ್ದಾವೆ. ಸೊ ಮತ್ತೆ 10 ಕ್ವಶನ್ಗಳನ್ನು ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿ. ಏಕರೀತಿಯ ಚಲನೆಯಲ್ಲಿ ಮುಂದುವರಿಯುವ ಪ್ರವೃತ್ತಿ ಏನಂತ ಕರೀತಾರೆ? ಜಡತ್ವ ಅಂತ ಕರೀತಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಎನರ್ಷಿಯಾ ಅಂತ ಕರಿತೀವಿ. ಇನ್ನು 9ನೇ ಕ್ವಶನು, ವಸ್ತುಗಳಿಂದ ಪಡೆಯುವ ಶಕ್ತಿ ಯಾವುದಂದರೆ ಯಾಂತ್ರಿಕ ಶಕ್ತಿ ಅಥವಾ ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಇನ್ನು 8ನೇ ಒಂದು ಕ್ವಶನು, ಯಾಂತ್ರಿಕ ಶಕ್ತಿಯ ವಿಧಗಳು. ಯಾಂತ್ರಿಕ ಶಕ್ತಿ ವಿಧಗಳಂದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೀಟ್ ಎನರ್ಜಿ, ಮೇಲಿನ ಎಲ್ಲ ಅಂತ ಹೇಳ್ತೀವಿ. 7th ಕ್ವಶನು, ಚಲಿಸುತ್ತಿರುವ ವಾಹನವನ್ನು ಬ್ರೇಕ್ ಹಾಕಿ ನಿಲ್ಲಿಸ್ತೀವಿ, ಇಲ್ಲಿ ಯಾವ ಬಲದ ಉಪಯೋಗ ಆಗುತ್ತಂದರೆ ಘರ್ಷಣ ಬಲ ಅಂತ ಹೇಳ್ತೀವಿ, ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ತೀವಿ. ಇನ್ನು 6ನೇ ಕ್ವಶನು, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ವೇಗೋತ್ಕರ್ಷವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರಂದರೆ ಸರ್ ಐಜಾಕ್ ನ್ಯೂಟನ್ ಅಂತ ಹೇಳ್ತೀವಿ. ಓಕೆ. ಇನ್ನು 5ನೇ ಕ್ವಶನು, ಕಾಯಗಳಂದರೆ ಎನಿ ಆಬ್ಜೆಕ್ಟ್ ಅಥವಾ ಎನಿ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೊ ಕಾಯಗಳು ಗುರುತ್ವ ಬಲ ಪಡೆದುಕೊಳ್ಳಲು ಕಾರಣವೇನೆಂದರೆ ಮೇಲಿನ ಎಲ್ಲ. ಅಂದರೆ ಕಾಯಗಳ ದ್ರವ್ಯರಾಶಿ ಆಗುತ್ತೆ, ಕಾಯಗಳ ಸಾಂದ್ರತೆ ಆಗುತ್ತೆ, ಕಾಯಗಳ ಮಧ್ಯದಲ್ಲಿನ ಅಂತರ ಕೂಡ ಆಗುತ್ತೆ. ಸೊ ಇವೆಲ್ಲದರ ಮೇಲೆ ಈ ಒಂದು ಕಾಯಗಳ ಒಂದು ಗುರುತ್ವ ಬಲ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು 4ನೇ ಒಂದು ಕ್ವಶನು, ವೇಗೋತ್ಕರ್ಷ ಅಂದರೆ ಎಕ್ಸಲರೇಷನ್, ಇದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದಂದರೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇನ್ನು 3ನೇದು, ಚಲಿಸಿದ ದೂರವನ್ನು ಅಳೆಯಲು ಬಳಸುವ ಸಾಧನ ಓಡೋಮೀಟರ್. ಯಾವುದು? ಓಡೋಮೀಟರ್. 2ನೇದು, ಚಲಿಸಿದ ದೂರ, ಇದರ SI ಮೂಲಮಾನ ಯಾವುದಂದರೆ ಯಾವುದು? ಮೀಟರ್. SI ಮೂಲಮಾನ ಕೇಳಿದ್ರೆ MKS ಅಥವಾ CGS ಅಲ್ಲ, SI ಮೂಲಮಾನ ಅಥವಾ SI ಯೂನಿಟ್ ಯಾವುದಂದರೆ ಮೀಟರ್ ಅಂತ ಹೇಳ್ತೀವಿ. ಇನ್ನು 1ನೇ ಕ್ವಶನು, ಒಂದು ವಸ್ತು ಸರಳ ರೇಖೆಯಲ್ಲಿ ಚಲಿಸಿದರೆ ಅಂತಹ ಚಲನೆಯನ್ನು ಏನಂತ ಕರಿತೀವಿ ಅಂದರೆ ನೇರ ಚಲನೆ ಅಂತ ಹೇಳ್ತೀವಿ. ಯಾವ ಚಲನೆ? ನೇರವಾದಂಥ ಚಲನೆ. ಆ ವಸ್ತು ಏನು ಮಾಡ್ತಾ ಇದೆ? ನೇರವಾಗಿ ಚಲಿಸ್ತಾ ಇದೆ ಒಂದು ಸರಳ ರೇಖೆಯಲ್ಲಿ. ಸೊ ನೇರ ಚಲನೆ ಅಂತ ಕರಿತೀವಿ. ವಕ್ರ ಚಲನೆ ಅಂತ ಅನ್ನೋದಿಲ್ಲ, ಭ್ರಮಣ ಚಲನೆ ಅಂತ ಕೂಡ ಅನ್ನೋದಿಲ್ಲ. ಓಕೆ. ಸೊ ಈ ರೀತಿಯಾಗಿ
ಈ ಒಂದು ಚಲನಶಾಸ್ತ್ರ ಅಂದರೆ ಡೈನಾಮಿಕ್ಸ್ ಒಂದು ಚಾಪ್ಟರ್ನಲ್ಲಿ ಸೊ ಅಷ್ಟು ಒಂದು 8ರಿಂದ ಒಂದು 10 ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.